ಮಣ್ಣು ಹಾಕಬೇಕು ಅಂತ ಇವತ್ತು ಬಂದಿದ್ದೀನಿ. ನನ್ನ ಸೈಡ್ ಗುರುತು ಮಾಡಿಕೊಂಡು 40ಕ್ಕೆ 60 ದಯವಿಟ್ಟು ಎಲ್ಲರೂ ನನಗೆ ಸಹಾಯ ಮಾಡಬೇಕು. ಸರ್ಕಾರದಲ್ಲಿ ಕೇಳಿಕೊಂಡು ಪೊಲೀಸರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಘನ ಸರ್ಕಾರದಲ್ಲೇ 2 ದಿನ 21 ವರ್ಷ 9 ತಿಂಗಳು 2 ದಿನ ಇವತ್ತು ನ್ಯಾಯ ತೀರ್ಪು ಕೊಟ್ಟಿದೆ. ಇವ್ರ ಪರ ಎಲ್ಲ ಆಜ್ಞೆಗಳಿದೆ, ಎಲ್ಲ ಕೋರ್ಟಿಂದ ಆದೇಶ ಆಗಿದೆ. ಇವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಕರ್ನಾಟಕ ಸಾಮರಸ್ಯ ಸಮಿತಿ ಇಂದ ಎಲ್ಲ ಕೆಆರ್ಪುರ ಕ್ಷೇತ್ರ ವಿಜಿನಾಪುರದ ಕೊತ್ತನೂರು ಗ್ರಾಮದ ಸೈಟ್ ನಂಬರ್ 156 BR ಕಾಂತರಾಜು ಅವರಿಗೆ ಸೇರಿದ್ದು 21 ವರ್ಷಗಳು ನ್ಯಾಯಾಲಯದಲ್ಲಿ ಕೇಸ್ ನಡೆದು ಈಗ ತೀರ್ಪು ಕಾಂತರಾಜು ಪರ ಬಂದಿದ್ದು ಸದರಿ ಜಾಗ ಅವರಿಗೆ ಬಿಟ್ಟುಕೊಡಬೇಕೆಂದು ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಳ್ಳಿ ಕೃಷ್ಣಪ್ಪ ತಿಳಿಸಿದರು. ಉದಯನಗರ 2ನೇ ಮುಖ್ಯ ರಸ್ತೆಯಲ್ಲಿ BR ಕಾಂತರಾಜು 40-60 ಅಳತೆಯ ನಿವೇಶನ ಖರೀದಿಸಿದ್ದು ಖರೀದಿ ಮಾಡಿದ ನಂತರ ಅಮಾನುಲ್ಲ ಎಂಬುವರು ಸದರಿ ನಿವೇಶನ ಅವರಿಗೆ ಸೇರಬೇಕೆಂದು ನ್ಯಾಯಾಲಯದಲ್ಲಿ ನಂತರ ಕೇಸು ವಜಾ ಆಗಿರುತ್ತದೆ. ಈಗ ಕಾಂತರಾಜುಗೆ ನಿವೇಶನ ಬಿಟ್ಟುಕೊಡುವಂತೆ ಈ ರೀತಿ ನನ್ನ ಬದುಕಾಗಿದೆ, ನನಗೇನೋ ಒಂದು ಸಹಾಯ ಮಾಡಿ ಅಂದಿದ ತಕ್ಷಣವೇ ನಾವು ಹೋಗಿ ಯಾವ ಅಧಿಕಾರಿಗಳನ್ನ ಭೇಟಿಯಾಗಬೇಕೋ ಭೇಟಿಯಾಗಿ ಅವ್ರ ಹತ್ರ ಸ್ಪಷ್ಟವಾಗಿ ದಾಖಲೆ ಎಲ್ಲ ತೋರಿಸಿ ಅವರು ಸರಿ ಇದನ್ನು ಮಾಡಿ ಅಂತ ಎಲ್ಲ ಆವೇಶನ ಮಾಡಿದಾಗ ಹೈಕೋರ್ಟಿಂದ ಸುಗ್ರೀ ಆಜ್ಞೆ ಆಗಿದೆ. ಇವ್ರ ಪರ ಸಿವಿಲ್ ಕೋರ್ಟ್ ಪ್ರಕಾರ ಇವರಿಗೆ ಆಜ್ಞೆ ಆಗಿದೆ. ಎಲ್ಲ ರೀತಿಯಾದ ಇಲ್ಲಿ ಯಾರೇ ದೌರ್ಜನ್ಯ ಮಾಡಿದ್ರು ಯಾರೇ ಇರಲಿ ಅವ್ರ ಮೇಲೆ ತಕ್ಕ ಕ್ರಮ ಆಗಬೇಕು, ಅವ್ರ ಬಗ್ಗೆ ತನಿಖೆ ಆಗಬೇಕು. ಯಾಕಂದರೆ ಈ ಥರ ಎಷ್ಟು ಜನಕ್ಕೆ ಈ ರೀತಿ ಯಾಮರ್ಸಿದಾರೋ ನಮಗೆ ಗೊತ್ತಿಲ್ಲ. ಇದೊಂದೇ ನಮಗೆ ಇವಾಗ ಗಮನಕ್ಕೆ ಬಂದಿರೋದು. ಇನ್ನು ಮುಂದೆ ಸರ್ಕಾರನೇ ಇದಕ್ಕೆ ಗಮನಕ್ಕೆ ತಗೊಂಡು ಸರ್ಕಾರನೇ ಮುಂದೆ ಇದ್ದು ಈ ಕಾಂತರಾಜಿಗೆ ಒಂದು ಒಳ್ಳೆಯ ಇದು ದಕ್ಷಿಣಕ್ಕೆ ಸೈಟ್ನ ಮಾಲೀಕ BR ಕಾಂತರಾಜು ನಡೆದಿರುವ ಸಂಗತಿಯನ್ನು ನಾನು ಪಡೆದ ನಂತರ ಅಮಾನುಲ್ಲಾ ಅಂತ ಬಂದು ಅವ್ರ ಸೈಟು ಅಂತೇಳಿ ಜಗಳ ಮಾಡಿ ಸುಮಾರು ವರ್ಷಗಳು ಕೇಸಾಗಿ ಅವ್ರ ಕಡೆ ಕೇಸು ವಜಾ ಆಯಿತು. ಆ ನಂತರ ನಾನು ಹೊರಗಡೆ ಇರಬೇಕು. ಆಗ ಅಮಾನುಲ್ಲಾ ಬಂದು ನನ್ನ ಫೆನ್ಸಿಂಗೆಲ್ಲ ಕಿತ್ತಾಕಿ ಮಹದೇವಪುರ ಪೊಲೀಸ್ ಸ್ಟೇಷನ್ಗೆ 4 ಸಲ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ನವರು ಅವಾಗ ಅಮಾನುಲ್ಲಾ ಬಂದು ಕಾಂಗ್ರೆಸ್ ಕಮಿಟಿ ಮೆಂಬರ್ ಆಗಿದ್ದು ಮಹದೇವಪುರದಲ್ಲಿ ನಮಗೆ ಯಾರೇ ಪೊಲೀಸ್ ಸಹಾಯ ಮಾಡಲಿಲ್ಲ, ಬೇಕಾದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬೋದು. ಆದ್ದರಿಂದ 2003ನಲ್ಲಿ ನಾನು ಕೋರ್ಟಿಗೆ ಹೋಗಿ ಅಲ್ಲಿ ಕೇಸ್ ಅಪ್ಲೈ ಆಗಿದ ತಕ್ಷಣ ಈಗ ಅದರ ಮಧ್ಯದಲ್ಲಿ ಮನ್ನು ಸೈಯದ್ ಜಾಫರ್ ಮನ್ನು ಮತ್ತು ಅವ್ರ ತಮ್ಮ ಟಾಪಿಕ್ ಅವ್ರ ಮಗ 3 ಜನ ಬಂದು ನಮ್ಮದೇ ಸೈಟ್ ಅಂತೇಳಿ ಅವರು ಕಾಂಪೌಂಡ್ ಅವ್ರದ್ದು ಸೈಟ್ ನಂಬರ್ 4, 5, 6 ಮತ್ತು ಮುಂದುಗಡೆ 50, 154, 155 ಅವ್ರದ್ದೇ. ಈಗೆಲ್ಲ ಇರೋವಾಗ ಈ 157, 156 ನಮ್ಮದೇ ಅಂತ ಹೇಳಿ ಅದಕ್ಕೂ ಕಾಂಪೌಂಡ್ ಹಾಕ್ಕೊಂಡು ಇಷ್ಟು ವರ್ಷ ಆಯಿತು. ದೇವರ ಕೃಪೆಯಿಂದ 21 ವರ್ಷ 9 ತಿಂಗಳು 2 ದಿನ ಆದಮೇಲೆ ಸರ್ಕಾರ ಇದು ಜಡ್ಜ್ಮೆಂಟು ನಮ್ಮ ಕಡೆಗೆ ಆಗಿ 11/2/2025 ನನ್ನ ಪರವಾಗಿ ಆಯಿತು. ಈ 1.5 ತಿಂಗಳಾದ ನಂತರ ಸರ್ಟಿಫೈಡ್ ಕಾಪಿ ತಗೊಂಡು ಈಗ ಹೊರಗಡೆ ಬಂದಿದ್ದೀವಿ. ಅವರಿಗೆ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಶುದ್ಧವಾಗಿ ಆ ಸೈಟನ್ನು ಖಾಲಿ ಮಾಡಿ